ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ದೂತಗಣಗಳು ದೋಡಿಸಿಕೊಳ್ಳುವಂಥ ನಮ್ಮ ಪರಮ ಪ್ರೀತಿಗಳ ತಂದೆಯಾದ ದೇವರೇ, ಈಗ ತಂದೆ ಇಂದಿನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಘಟನೆಯನ್ನು ಮಾತಾಡಿದಿ, ಈ ಅಂತ್ಯ ದಿನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಮಾತಾಡಿದಿ. ಧನ್ಯವಾದ 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 ತಂದೆ. ಈ ಸುಂದರ ಸಮಯದಲ್ಲಿ ಸ್ವಾಮಿ ನಿನ್ನ ಪವಿತ್ರ ಆಲಯಕ್ಕೆ ಬಂದ ಸ್ವಾಮಿ, ನಾವೆಲ್ಲರೂ ಒಟ್ಟಾಗಿ ನಿನ್ನ ಪವಿತ್ರ ಪಾದ ಸನ್ನಿಧಿಗೆ ಬಂದು ನಿನ್ನನ್ನು ಕೊಂಡಾಡುವಂಥ ಭಾಗ್ಯವನ್ನು ನಮ್ಮೆಲ್ಲರೂ ನೆನಪಿಸ್ಕೊತಾ. ಧನ್ಯವಾದ ಧನ್ಯಸಕ. ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮೆಲ್ಲರಿಗೆ ಸ್ವಾಮಿ ಆತ್ಮೀಯ ಕಣ್ಣುಗಳು ತೆರೆದಿರಿಸುವೆ. ಹೌದು ಕರ್ತ, ಪ್ರತಿಯೊಬ್ಬ ಹೃದಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವು ಜೀವಿತ ವಾಕ್ಯವು, ನಿನ್ನ ಕಾರ್ಯವು ಪ್ರತಿಯೊಬ್ಬರ ಜೀವನದಲ್ಲಿ ನೀನು ಮಾಡಬೇಕೆಂದು ಬೇಡಿಕೊಳ್ತೀನಿ ಯೇಸುವೆ. ಈ ಕೂಟದ ಆದಿಯು ಮಧ್ಯವು ಅಂತ್ಯವು ನಮ್ಮೆಲ್ಲರ ಸಂಘ ನಡೆಸಿಕೊಡಬೇಕೆಂದು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೀನಿ ಸ್ವಾಮಿ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ, ಮತ್ತೊಂದವತಿ ದೇವರು ನಮಗೆ ನಿಮ್ಮ ಮುಂದೆ ನಿಮ್ಮ ದೇವರ ವಾಕ್ಯವನ್ನು ಹೇಳುವಂಥ ಭಾಗ್ಯವನ್ನು ಮನಗರಿಸಿದ್ದೇನೆ. ಕಾಂತಪ್ಪಣ್ಣವರು ನಮ್ಮ ಕಡೆಯ ಸಮಯದಲ್ಲಿ ಹೇಳಿದರು, ಆದರೂ ಸಹ ನಾನು ಒಪ್ಪಿಕೊಂಡೆ. ಅವಾಗೆಲ್ಲ ದೇವರ ವಾಕ್ಯನ ಹೇಳ್ತೀನಿ, ಬಂದಷ್ಟು ಹೇಳ್ತೀನಿ ಅಂತಂದು ನಾನು ಧೈರ್ಯ ಒಪ್ಪಿಕೊಂಡಿದ್ದೀನಿ. ನಾನು ಶಾರ್ಟಾಗಿ ಹೇಳ್ತಿದ್ದೀನಿ. ಇವತ್ತಿನ ಸಬ್ಬದಿಂದ ಆರಾಧನೆಗಾಗಿ ಆರಿಸಿಕೊಂಡಂಥ ವೇದ ಭಾಗವು ಆದಿಕಾಂಡ 1ನೇ ಸಂಧಿ. ಒಂದರಿಂದ 27 ವರ್ಷದವರು ಹೋಗ್ತಾರೆ ಯಾರಾದರೂ? ಓದ್ಬೋದ್ರಿ? ಆದಿಕಾಂಡ 1ನೇ ಸಂಧಿ 1ರಿಂದ 20. ಆದಿಕಾಂಡ ಪುಸ್ತಕ 1ನೇ ಸಂಧಿ ವಚನ 1ರಿಂದ 20ರವರೆಗೆ. ಆದಿಕಾಲದ ಚರಿತ್ರೆ. ದೇವರು ಲೋಕವನ್ನು ಸೃಷ್ಟಿಸಿದ್ದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ 1ನೇ ದಿನವಾಯಿತು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ 2ನೇ ದಿನವಾಯಿತು. ಆ ನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ 3ನೇ ದಿನವಾಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿವಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ 4ನೇ ದಿನವಾಯಿತು. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಎಂಬುದು. ಲಾಸ್ಟ್ ಕಡೆಯದಾಗಿ
27. 27. ಹಾಂ ಕಡೆಯದ ಓದ್ಬೋದು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲ ಆದ್ಮೇಲೆ ಬಗ್ಗೆ ಆಚರಿಸಲಿ. ಇವತ್ತಿನ ದಿನದಲ್ಲಿ ನಾವು ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಉಂಟು ಮಾಡ್ತಕ್ಕಂಥ ಸೃಷ್ಟಿಯನ್ನು ನಾವು ನೋಡ್ತೇವೆ. ಇದರಲ್ಲಿ ನಾವು ಯಾವಾಗಲೂ ಓದಿದ್ದೀವಿ, ಎಲ್ಲರೂ ಓದಿದ್ದಾರೆ. ಆದರೆ ಎಲ್ಲರಿಗೂ ಓದಿದ ಮೇಲೆ ಅದರ ಅನುಭವ ಎಲ್ಲರಿಗೂ ಗೊತ್ತು. ಆದರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾಶ ಕೊಡ್ತು ಮಾತಾಡಬೇಕು. ಒಬ್ಬರು ಅದರ ಮುಖಾಂತರವಾಗಿ ಹೊಸದಾಗಿ ಒಂದೊಂದು ವಚನ ನಮಗೆ ಸಿಗುತ್ತದೆ. ಈ ವಿಧದಲ್ಲಿ ನಾವು ಒಂದು ನಿಮಗೆ ವಚನ ನೀವು ಪ್ರಶ್ನೆ ಕೇಳ್ತೀನಿ, ಅದ್ರ ಬಗ್ಗೆ ನೀವು ಉತ್ತರ ಹೇಳಬೇಕು. ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ. ಈಗಾಗಲೇ ಬೈಬಲ್ ಓದಿದಾಯ್ತು ಮಂದಿ. ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದು ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮುಗಳ ಮೇಲೆ ಚಲಿಸ್ತಿತ್ತಂತ. ದೇವರಾತ್ಮವೂ ಇತ್ತು, ಕತ್ತಲೆ ಇತ್ತು, ಅಂಧಕಾರ ಇತ್ತು, ಭೂಮಿ ಮೇಲೆ ನೀರು ಚಲಿಸಿತ್ತು. ದೇವರಾತ್ಮ ಅದ್ರ ಜೊತೆಗಿತ್ತು, ಯಾವುದೂ ಇರಲಿಲ್ಲ. ಇದು ಯಾಕೆ? ದೇವರ ಆತ್ಮ ಇತ್ತು, ಅವ್ರ ಜೊತೆ ಅಂಧಕಾರ ಇತ್ತು, ಕತ್ತಲಿತ್ತು. ಅಂಧಕಾರದ ಹಿಂದಾಗ ಅಂತಾರೆ. ಕತ್ತಲಿತ್ತು, ಕ್ರಮ ಇರಲಿಲ್ಲ, ಸೃಷ್ಟಿ ಏನಿರಲಿಲ್ಲ. ಭೂಮಿ ಅಡಚೇರ ತೆಗ್ಗಡ್ಡಿ ಯಾವುದು ಕ್ರಮನೇ ಇರಲಿಲ್ಲ. ಕಾಯಿ ಪಲ್ಯ ಗಿಡ ಯಾವುದೂ ಇಲ್ಲ, ಸೃಷ್ಟಿ ಏನಿರಲಿಲ್ಲ. ಮತ್ತು ಬರಿದಾಗಿತ್ತು, ಏನೂ ಇರಲಿಲ್ಲ. ಅದು ಯಾವ ತಿನ್ನೋದು ಕೊಡೋದಕ್ಕೆ ಯಾವುದು ಇರಲಿಲ್ಲ. ಆದಿ ಸಾಗರ ಮೇಲೆ ಗೇರ ನೀರಿತ್ತು, ಭಾಳ ನೀರಿತ್ತು. ಆ ನೀರಿನ ಮೇಲೆ ದೇವರಾತ್ಮ ಚಲಿಸ್ತಿತ್ತು. ಯಾಕೆ ದೇವರು ಇದು ಥರ ಅವ್ರ ಜೊತೆ ಇತ್ತ ಹೇಳ್ಬೋದು? ಯಾರು ಓದಿದವರು? ದೇವರು ಆದಿಯಲ್ಲಿ ಆಕಾಶ ಭೂಮಿ ಉಂಟು ಮಾಡಿದಾಗ ಯಾವ ತರತಕ್ಕಂಥ ಅಲ್ಲಿ ಕ್ರಮ ಇರಲಿಲ್ಲ. ಭೂಮಿ ಬರಿದಾಗಿತ್ತು, ಕತ್ತಲಾಗಿತ್ತು, ಅಂಧಕಾರ ಇತ್ತು. ಜಮಸಮಗಳ ಮೇಲೆ ಅದು ಆದಿ ಸಾಗರದ ಮೇಲೆ ದೇವರಾತ್ಮ ಚಲಿಸ್ತಿತ್ತು. ಅದ್ರ ಜೊತೆಗೆ ದೇವರಾತ್ಮ. ದೇವರ ಆತ್ಮ ಅಂತಂದ್ರೆ ಆತ್ಮ ದೇವರು ಒಂದೇ. ದೇವರು ಯಾರು ಕಂಡಿಲ್ಲ, ಎಂದೂ ಕಂಡಿಲ್ಲ. ಪ್ರವಾದಿಗಳ ಜೊತೆ ದೇವರು ಮಾತಾಡ್ಯಾನ, ಆದರೆ ದೇವರನ್ನ ಯಾರು ನೋಡಿಲ್ಲ. ಮೋಶೆಗೆ ಹೇಳಿದ, ನಾನು ನಿಮ್ಮ ಮಾತಾಡ್ತೀನಿ, ಆದರೆ ನಿನ್ನ ಸಮೀಪ ನನ್ನ ಜೊತೆ ಬಂದು ಭಸ್ಮಾಗಿ ಹೋಗ್ತು, ಸತ್ತೋಗ್ತಿದ್ದಿ, ನಾನು ಹಿಂದಿನಿಂದ ಹೋಗ್ತೀನಿ ಅಂತ ಹೇಳಿದ. ಯಾರು ದೇವ್ರನ್ನ ನೋಡೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಆದರೆ ದೇವರದಷ್ಟು ಶಕ್ತಿ. ಅದಕ್ಕಾಗಿ ಇವತ್ತಿಂದ ವಿಷಯ ಏನೆಂದರೆ 3ನೇ ವಚನ. ಆಗ ದೇವರು ಅವಾಗ ಇದೆಲ್ಲ ನೋಡಿ ಆದಮೇಲೆ ಎಷ್ಟೋ ದಿನಗಳಾದಮೇಲೆ ದೇವರಿಗೆ ಇದು ಚಂದ ಕಾಣಲಿಲ್ಲ ಅಂತ ಹೇಳಿ ತನ್ನ ಸಾಮರ್ಥ್ಯ ಶಬ್ದ ಯೂಸ್ ಮಾಡಿದ. ಅಲ್ಲಿವರೆಗೆ ಯೂಸ್ ಮಾಡಿಲ್ಲ ಶಬ್ದ. ದೇವರು ಶಬ್ದ ಯೂಸ್ ಮಾಡತನ ಯಾವ ಕೆಲಸ ಆಗಿಲ್ಲ. ದೇವರ ಬಾಯಿಂದ ಬರ್ತಕ್ಕಂಥ ಮಾತು ಅದು ಸಾಮರ್ಥ್ಯ ವಾಕ್ಯತ್ತು. ಸಾಮರ್ಥ್ಯ ವಚನ, ಸಾಮರ್ಥ್ಯ ಮಾತು, ಇದು ಬೈಬಲ್ ವಾಕ್ಯ. ಯಾವಾಗ ದೇವರು ಹೇಳಿದ್ನಲ್ಲ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇದು ದೇವರ ಮಾತಿನ ಸಾಮರ್ಥ್ಯ. ಇದರ ಅರ್ಥ ಎಲ್ಲರಿಗೂ ಗೊತ್ತು. ಆದಿಯಲ್ಲಿ ಅಂತ ನಾವು ಓದ್ತಾ ಇದ್ದೀವಿ. ಆದರೆ ಅಂಧಕಾರ ಇತ್ತು, ದೇವರಾತ್ಮ ಚಲಿಸಿತ್ತು, ಬರಿದಾಗಿತ್ತು, ಯಾವ ಕ್ರಮ ಇರಲಿಲ್ಲ. ಯಾಕೆ ದೇವರ ಜೊತೆ ಇದ್ದ ಎಷ್ಟು ದಿವಸ ಅಂದರೆ ದೇವರು ತನ್ನ ಶಬ್ದವನ್ನು ತನ್ನ ಕಾರ್ಯವನ್ನು ಮಾಡಿರಲಿಲ್ಲ, ಯೂಸ್ ಮಾಡಿರಲಿಲ್ಲ. ದೇವರ ಸಾಮರ್ಥ್ಯ ಬಾಯಿಯಲ್ಲಿ ಇದೆ ಅಂತೇಳಿ ಇವತ್ತಿನ ವಿಷಯ. ಅದರಂತೆ ದೇವರ ಮಕ್ಕಳಾದ ನಾವೆಲ್ಲರೂ ವಿಶ್ವಾಸಿಗಳು, ನಮಗೂ ಕೂಡ ದೇವರು ಅದೇ ಸಾಮರ್ಥ್ಯ ಕೊಟ್ಟಿದ್ದಾನೆ. ಬಾರಿ ದೇವ್ರಿಗೆ ಒಂದೇ ಕೊಟ್ಟಿಲ್ಲ, ದೇವ್ರಿಗೆ ತನ್ನ ನಂಬಿದವರಿಗೆ ಹೇಳಿದ್ದಾನೆ, ನೀವು ನನ್ನ ಹೆಸರು ಏನೇನು ಬೇಡಿಕೆ ಕೊಡ್ತೀರೋ ಅದೆಲ್ಲವನ್ನು ನಿಮಗೆ ನೆರವೇರಿಸ್ತೇನೆ, ನಿಮಗೂ ಸಹ ಅಧಿಕಾರ ಕೊಟ್ಟಿದ್ದೇನೆ ಅಂತೇಳಿ ದೇವರು. ನನಗಿಂತ ದೊಡ್ಡ ಅಧಿಕಾರ ನೀವು ಮಾಡ್ತೀರಿ, ನನಗಿಂತ ದೊಡ್ಡ ದೊಡ್ಡ ಕೆಲಸ ನೀವು ಮಾಡ್ತೀರಿ. ಯೇಸು ಕ್ರಿಸ್ತನು ಹೇಳಿದ್ದಾನೆ ಮಾತು. ಯೇಸು ಕ್ರಿಸ್ತನು ಇಲ್ಲಿ ತಂದೆಯ ದೇವರು ಉಂಟು ಮಾಡ್ಯಾನ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿಯೇ ಈ ಸೃಷ್ಟಿ ಉಂಟಾಯಿತು. ಯೋಹಾನ 1ನೇ ಸಂಜೆಲ್ಲ ಓದ್ತೀವಿ.
ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿ ಇತ್ತು, ವಾಕ್ಯ ದೇವರಾಗಿತ್ತು. ಆ ವಾಕ್ಯಂಬವನು ಆದಿಯಲ್ಲಿ ದೇವರ ಬಳಿ ಇದ್ದನು. ಆತನು ಯಾರು? ಯೇಸು ಕ್ರಿಸ್ತನು. ಆತನು ನರಾವತಾರವಾಗಿ ಈ ಲೋಕಕ್ಕೆ ಬಂದ, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ. 33 ವರ್ಷ ನಮ್ಮ ಮಧ್ಯದಲ್ಲಿದ್ದ. 33 ವರ್ಷ ನಮ್ಮ ಮಧ್ಯದಲ್ಲಿದ್ದ. ನಮ್ಮ ಜೊತೆಯಲ್ಲಿ ಆತನು ಊಟ ಮಾಡಿದ, ರೊಟ್ಟಿ ಹುರಿದ, ಅನೇಕರ ಸಂಗಡ ಮನೆಗೆ ಹೋದ. ಪಾಪಿಗಳ ಸಂಗಡ ಮನೆಗೆ ಹೋದ, ದೊಡ್ಡ ದೊಡ್ಡ ಸಹಿಸುವಂಥ ಮನೆಗೆ ಹೋಗಲಿಲ್ಲ. ಪಾಪಿಗಳ ಸಂಗಡ ಹೋದ, ಪಾಪಿಗಳ ಸಂಗಡ ಊಟ ಮಾಡಿದ. ಆದರೆ ಯಾರು ಆತನನ್ನು ಅರಿಯಲಿಲ್ಲ, ಆತನ ತಿಳ್ಕೊಳ್ಳಿಲ್ಲ ಯಾರು. ಈತನ ಏನಂದ್ರೆ ಪರಿಸರ ಯಹೂದ್ಯರು ಇವನು ದೇವ್ರದದು ಉತ್ಸಾಹ ಅದನ್ನು. ಆದರೆ ಆತನ ಮಾತನಾಡ್ತಾ ಯಾರಿಗೆ ಗೊತ್ತಾಗಲಿಲ್ಲ. ಆದರೆ ಸೃಷ್ಟಿ ಉಂಟು ಆದದ್ದು ಯೇಸು ಕ್ರಿಸ್ತನಿಂದಲೇ. ತಂದೆಯು ಮಗನ ಮುಖಾಂತರವಾಗಿ ಈ ಲೋಕನ ಉಂಟು ಮಾಡಿದ್ದಾನೆ. ಅದೇ ಅಧಿಕಾರ ನಾನು ಮುಖದಿಂದ ಯೇಸು ಕ್ರಿಸ್ತನಿಗೆ ಹೇಳಿ ಹೋಗಿದ್ದಾನೆ. ಆದರೆ ನಾವು ಒಂದೊಂದಾಗಿ ಹೇಳೋದಂದ್ರೆ ಸಮಯ ಇಲ್ಲ, ಸ್ವಲ್ಪ ಶಾರ್ಟೇಜ್ ಹೇಳ್ತೀನಿ ನಿಮಗೆ. ದೇವರು ಬೆಳಗಾಗಲಿ ಇದನ್ನೆಲ್ಲ ಬೆಳಕಾಯಿತು. ಮೊದಲನೇದಾಗಿ 6 ದಿನಗಳಲ್ಲಿ ದೇವರು ಈ ಲೋಕದ ಸೃಷ್ಟಿ ಕಾರ್ಯವನ್ನು ಮಾಡಿದನು. 6 ದಿನಗಳು. 6 ದಿನಗಳು ಅದಕ್ಕಿಂತ ಮೊದಲು ಮನುಷ್ಯನ ಉಂಟು ಮಾಡಲಿಲ್ಲ. ಮನುಷ್ಯನಿಗೆ ಏನೇನು ಬೇಕಾಗಿತ್ತು ಅವಶ್ಯ ಅದು ಉಂಟು ಮಾಡಿದ ಮೊದಲು. ಮನುಷ್ಯನಿಗೆ ಏನೇನು ಬೇಕಾಗಿತ್ತು ಅವಶ್ಯ ಇತ್ತು. ಗಿಡ, ಮರ, ಹಣ್ಣು, ಹಂಪಲು, ನೀರು, ಗಾಳಿ ಪ್ರತಿ ಒಂದೊಂದು ಉಂಟು ಮಾಡಿದ ಮೇಲೆ ಕಡೆಯದಾಗಿ 27ನೇ ವರ್ಷದಾಗ ನೋಡ್ತೀವಿ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಇದೆಲ್ಲ ಮನುಷ್ಯನಿಗೆ ಬೇಕಾಗಿತ್ತು. ಇಲ್ಲಾಂದ್ರೆ ಮನುಷ್ಯ ಮೊದಲು ಉಂಟು ಮಾಡಿದ್ರು ಬದುಕ್ತಿರ್ಲಿಲ್ಲ. ದೇವರು ತನ್ನ ಸ್ವರೂಪದಲ್ಲಿ ನಮ್ಮೆಲ್ಲರೂ ಉಂಟು ಮಾಡಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೆ, ಬಡವರಿಗೆ ಅಲ್ಲ, ಶ್ರೀಮಂತರಿಗಲ್ಲ, ಲಂಗಡಲ್ಲ, ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ತನ್ನ ಅಧಿಕಾರ ಕೊಟ್ಟಿದ್ದಾನೆ ನಾವೆಲ್ಲರಿಗೆ. ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ದೇವರು ಮನುಷ್ಯನ ಉಂಟು ಮಾಡಿದ ಮೇಲೆ ಈ ಲೋಕ ಆದಮಾವಳಿಂದ ಶುರುವಾಯಿತು. ಆದರೆ ಯಾರು ಮೊದಲು ಪಾಪ ಮಾಡಿದ್ದಾರೆ? ಪಾಪ ಮೊದಲು ಯಾರು ಮಾಡಿದ್ದಾರೆ? ಲೋಕದ ಆದ ಮಾಡಲಿಲ್ಲ, ಅವಳು ಮಾಡಲಿಲ್ಲ. ಮೊದಲು ನಮಗೆಲ್ಲ ಗೊತ್ತಿದ್ದ ಪ್ರಕಾರ ಅವಳಂತ ಹೇಳ್ತೀವಿ. ಅವಳು ಮಾಡಲಿಲ್ಲ. ಏಷಾಯ 14ನೇ ಸಂಧಿ ತೆಗಿರಿ. ಏಷಾಯ 14ನೇ ಸಂಧಿ ನಮ್ಮ ವಚನದ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಏಷಾಯ 14:13-15 ವಚನ ಹೋದ್ರಿ. ಹೋದಮ್ಮ. ತಳ್ಳಲ್ಪಟ್ಟಿದ್ದಿ. ಇದು ಯಾರ ವಿಷಯವಾಗಿ? ಇದು ಯಾರ ವಿಷಯವಾಗಿ? ನೀನು ನಿನ್ನ ಮನುಷ್ಯನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರದಂತೆಯೂ ಮೇಲೆ ಏಸಿ ಆಸೀನನಾಗಿರುವೆನು. ಯಾರ್ದು ಮಾತಿದು? ಯಾರ್ದು? ಸೈತಾನ, ಲೂಸಿಫರ್. ಸೈತಾನನ ಸ್ವರ್ಗದಲ್ಲಿ ಮೊದಲು ದೇವರಿಗೆ ವಿರೋಧ ಆಗ್ಯದ. ದೇವರು ಅವನಿಗೆ, ಲೂಸಿಫರನಿಗೆ ದೊಡ್ಡ ಒಂದು ಸುಂದರತೆ ಕೊಟ್ಟಿದ್ದ, ಒಳ್ಳೆ ಇದು ಕೊಟ್ಟಿದ್ದ. ಏನು ಕೊಟ್ಟಿದ್ದ? ಒಂದು ವರದಾನ ಕೊಟ್ಟಿದ್ದ, ವರ್ಷಿಪ್ ಮಾಡ್ಲಕ್ಕ ದೇವರ ಆರಾಧನೆ ಮಾಡ್ಲಕ್ಕ. ಎಷ್ಟು ಜನ ಸುಂದರ ಇರ್ತದೆ, ಇಷ್ಟು ವರ್ಷಿಪ್ ಮಾಡ್ತಿದ್ದ ಇದರಲ್ಲಿ ಸ್ವರ್ಗದಲ್ಲಿ. ಆದರೆ ಅವನಿಗೆ ಒಂದು ಗರ್ವ ಬಂತು ಮನುಷ್ಯನಿಗೆ. ಸ್ವರ್ಗದಲ್ಲಿ ಮನುಷ್ಯ ಅಲ್ಲವ, ದೇವದೂತವು. ಅವನಿಗೆ ಗರ್ವ ಬಂತು. ಏನು ಗರ್ವ ಬಂತು? ಇದೆಲ್ಲ ಜನ ಅಷ್ಟು ನನ್ನ ಅಷ್ಟು ಅದ, ಇದಕ್ಕಿಂತ ನಾನು ಬುದ್ಧಿತೆ, ಇದಕ್ಕಿಂತ ಎಷ್ಟು ಮಾಡ್ಬೋದು. ದೇವರಿಗಿಂತ ನಾನು 7 ಪಟ್ಟು ಸಿಂಹಾಸನ ಕಟ್ತೀನಿ. ಇಲ್ಲಿ ದೇವರ ಸಿಂಹಾಸನ ಇಲ್ಲಿ ಅದ. ಇದ್ರ ಮೇಲೆ ಇನ್ನೂ ನಾನು ಎತ್ತರವಾಗಿ ಕಟ್ಟಿ ಅದ್ರ ಮೇಲೆ ಸಿಂಹಾಸನ ಹಾಕೊಂಡು ದೇವ್ರ ಕೆಳಗಿಂತ ನಾನು ಮೇಲೆ ಇರ್ತೀನಿ ಅಂದ್ಕೊಂಡ ಮನುಷ್ಯನಾಗ. ಲೂಸಿಫರ್, ಸೈತಾನ್, ಪಿಶಾಚ್ ಅವನ ಹೆಸರುಗಳು. ಇಷ್ಟು ಅವನ ಹೆಸರುಗಳು. ಆದರೆ ದೇವರು ಹೃದಯವನ್ನು ಬಲ್ಲಾತನು. ಪ್ರತಿಯೊಬ್ಬರ ಹೃದಯ ಪರಿಶೋಧಿಸೋ ದೇವರು. ನಾವು ಈಗ ನಮ್ಮ ಮನುಷ್ಯನಿಗೆ ಏನು ಅಂದುಕೊಳ್ತಿದ್ದೀವಿ? ನಮ್ಮ ಹೃದಯ ನಮ್ಮ ದೇವರು ಇವ್ರು ತಿಳ್ಕೊಳ್ತಾನೆ.
ಪ್ರತಿಯೊಬ್ಬ ಬರೋದೇ ತಿಳ್ಕೊತಾನ ಯಾರ ಮನುಷ್ಯನ ಏನಿದೆ ಅಂತಕ್ಕಂಥದ್ದು, ಏನು ಮಾಡ್ತಾವ ಅಂತಕ್ಕಂಥದ್ದು. ದೇವರು ಲೂಸಿಫರನಿಗೆ ಹೇಳಿದ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರ ಗೆಂತವು ಮೇಲೆ ಏರಿಸಿ ಹಸೀನನಾಗಿರುವೇನೋ ಅಂತ ಅಂದ್ಕೊಂಡಿದ್ದಲ್ಲ, ಅದಾಗೋದಿಲ್ಲ. ನೀನು ಪಾತಾಳಕ್ಕೆ ದಬ್ಬಲ್ಪಡುವಿ. ಅದಲ್ಲೋಕಂದ್ರೆ ಪಾತಾಳ, ಅದಲ್ಲೋಕಂದ್ರೆ ಪಾತಾಳ. ಪಾತಾಳ ಸೈತಾನ್ಯ ಇರುವಂಥ ಜಾಗ ಯಾವುದು? ಪಾತಾಳ. ಅದಕ್ಕಂತಾರೆ ಅದಲ್ಲೋಕ. ನೀವು ನಿನ್ನೆ ತಳ್ಳಲ್ಪಡ್ತೀವಿ ಅಂತಂದು ಮೊದಲು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದವನು ಯಾರು? ಲೂಸಿಫರ್. ಅಂದರೆ ದೇವರು ಪ್ರತಿಯೊಬ್ಬೊಬ್ಬರಿಗೆ ಆ ವಚನವನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ದೇವರ ವಾಕ್ಯ ಮುಖಾಂತರ ಏನಾದ್ರು ಮಾಡ್ಬೋದು. ಅಧಿಕಾರ ಮುಖಾಂತರವಾಗಿ ನೀನು ಯಾವುದಾದ್ರೂ ಕಾರ್ಯ ಮಾಡ್ಬೋದು ಈ ದೇವರ ಹೆಸರಿನಲ್ಲಿ, ಅದು ಸಫಲವಾಗುತ್ತದೆ. ದೇವರು ಹೇಳಿದ್ದಾನೆ. ಮುಂದೆ ಮತ್ತೊಂದು ನಾನು ಒಂದು ವಚನ ಹೇಳ್ತೀನಿ. ಯೇಸು ಕ್ರಿಸ್ತನ ಮೊದಲು ನಾವು ಅಳವಡ ಮಾಡಿಕೊಂಡು ನೋಡ್ತೀವಿ. ದಾವಿದ ಗೊಲಿಯತ ಕಥೆ ಎಲ್ಲರಿಗೂ ಗೊತ್ತು. ದಾವಿದ ಗೊಲಿಯತ ಕಥೆ ಎಲ್ಲರಿಗೂ ಗೊತ್ತು. ಬೈಬಲ್ ಓದೋಕ್ಕಿಂತ ನಮಗೆ ಸಮಯ ಆಗ್ತಿರ್ಬೋದು. ನಾವು ಬೈಬಲ್ ಓದೋಕ್ಕಿಂತ ನಾನು ಹೇಳ್ಬಿಡ್ತೀನಿ. ದಾವಿದನಿಗೆ ದೇವರು ಆರಿಸಿಕೊಂಡಿದ್ದ, ಅಭಿಷೇಕ ಮಾಡಿದ್ದ. ಆದರೆ ಗೊಲಿಯತ ದೊಡ್ಡ ಅಟ್ಟಕಟ್ಟ ಮನುಷ್ಯ. ದೇವರಿಗೆ ವಿರೋಧವಾಗಿ ಅವರು ಕಲಿಸಿದ್ರು ಫಿಲಿಸ್ಟಿಯರ್ ಅಂತಾರೆ, ಫಿಲಿಸ್ಟಿಯರ್ ಅಂತಾರೆ. ಆದರೆ ಅವನು ದಿನ ಬಂದು ಹೋಗ್ಬೇಕು, ಇಸ್ರಾಯೇಲ್ ಮಂದಿರಿಗೆ ಹೇಳ್ಬೇಕು, ಯಾರಾದ್ರೂ ನಿಮ್ಮ ಬೆಲ್ಲಿದ್ದರೆ ನಾನು ಕೂಡ ಕುಸ್ತಾಡ್ರಿ ಬಂದು ಕುಸ್ತಾಡ್ರ ಜೊತೆಗೆ ನಾನು ಒಬ್ಬನು ಬಿಡಾಡ್ರಿ, ನೀವು ಪೂರ್ಣ ಮಂದಿ ಬಿಡಬೇಡ, ನಾನು ಒಬ್ಬನಿಗೆ ಸೋಲಿಸ್ರಿ, ನಮ್ಮ ರಾಜ್ಯ ನೀವು ತೆಗೆದುಕೊಳ್ರಿ ಅಂತಂದರೆ ದಿನ ಬಂದು ರಣರಂಗಕ್ಕೆ ಬಂದು ಅವನು ಕೂಗಿ ಹಿಂದಕ್ಕೆ ಹೋಗ್ಬೇಕು. ಯಾರಿಗೂ ಧೈರ್ಯ ಆಗಲಿಲ್ಲ ಇಸ್ರಾಯೇಲ್ರಿಗೆ ಹೋಗ್ಲಕ್ಕೆ. 16-17 ವರ್ಷದ ದಾವಿದನು ಅವ್ರ ಅಣ್ಣರಲ್ಲಿ ಯುದ್ಧದಲ್ಲಿ ಹೋಗಿದ್ದರು. ಅವರು ಯುದ್ಧದಲ್ಲಿ ಅವ್ರು ಬುತ್ತಿಕೊಳ್ಳಕ್ಕೆ ಹೋದಾಗ ಆ ಸಮಯದಲ್ಲಿ ಅವನು ಕೂಗುತ್ತಿದ್ದ. ದೇವರ ಆತ್ಮೆ ದಾವಿದನ ಮೇಲೆ ಬಂದು, ಇವ ಯಾಕೆ ಹಿಂಗೆ ಕೂಗುತ್ತಿದ್ದ ನಮ್ಮ ಜನರಿಗೆ, ಇವ ಎಷ್ಟರವನು ಅಂತಂದು ಕದೆ. ಇಲ್ಲಪ್ಪ ಅವು ದೊಡ್ಡ ಬಲಿಷ್ಠವ, ಯುದ್ಧ ಶೂರವ, ಉಪ್ಪಿದಂತ ಯುದ್ಧ ಮಾಡಿದವಪ್ಪ, ಅವನಿಗೆ ಯಾರು ಅವನ ಹೆಸರು ಅವ್ನು ಸ್ವಲ್ಪ ಯಾರಿಗೂ ತಾಗೋದಲ್ಲ. ಆದರೆ ರಾಜನಾತ್ರವಾದ ದಾವಿದ ಸೌಲನಿಗೆ ಹೇಳಿದ, ನಾನು ಅವನ ಜೊತೆ ಯುದ್ಧ ಮಾಡ್ತೀನಿ. ನೀನು ಚಿಕ್ಕ ಹುಡುಗ, ಅವ ಅಂದ್ರೆ ಹುಟ್ಟಿದಲ್ಲಿಂದ ಶೂರ, ಅವ ಶಕ್ತಿವಂತ, ಅವನ ಜೊತೆ ನಾನು ನೆಕ್ಸ್ಟ್ ಕಾಲ ಹೋಗೋದು ಬೇಡ ಅಂತ. ಇಲ್ಲ ದೇವರಿಗೆ ನನಗೆ ಇದಿದೆ, ಮುಖಾಮುಖಿ ಮಾತಾಡೋದು. ಬೈಬಲ್ನಲ್ಲಿ ಬರ್ತದ, ದಾವಿದನು ದೇವರ ಮನುಷ್ಯನ ಹೃದಯಗಳು ತಿಳ್ಕೊಳ್ಳುತ್ತಿದ್ದ, ಕರೀಬಿದ ಏಕ್ದಮ್ ದೇವರ ಸಮೀಪಿದ್ದ ದಾವಿದನು. ಬೈಬಲ್ನಲ್ಲಿ ಬರ್ತದೆ. ಅದಕ್ಕಾಗಿ ಅದು ಒಂದು ವಿಶ್ವಾಸದಿಂದ ದಾವಿದ ಹೇಳಿದ, ನಾನು ನಮ್ಮ ಜೊತೆ ಯುದ್ಧ ಮಾಡ್ತೀನಿ, ಅವ್ನು ಸೋಲಿಸ್ತಾನೆ ಅಂತ ಎಷ್ಟು ಹೇಳಿ ಕೇಳಲಿಲ್ಲ. ಅದ್ರ ನಿನ್ನ ಮನಸ್ಸು ಹೋಗಂತ ಹೇಳಿದೆ ಸೌಲ್ ರಾಜ. ಪರವಾಗಿಲ್ಲ ನೀವು ಹೋಗಂತಂದು ತನ್ನ ಕವಚಗಳು, ಯುದ್ಧ ಕವಚಗಳು, ತನ್ನ ಬಟ್ಟೆಗಳು ಅವನಿಗೆ ಹಾಕಿದ ಲೋಖಂಡವು. ಇದು ಲೋಖಂಡ ಅಂತ ಕೇಳ್ತಾರೆ. ಅದು ಕಬ್ಬಿಣ, ನಮ್ಮ ಹಿಂದಿ ಅಂತ ಬರ್ತದೆ, ಲೋಖಂಡ ಅಂತ ಬರ್ತದೆ. ಅದು ಇರ್ತಾವಲ್ಲ, ಗುಂಡೋಡ್ದ ಸರಿಗೆ ಒತ್ತ ಬರ್ತವು. ಕಬ್ಬಿಣದ ಇರ್ತಾವೆ, ಚೈನೀಸ್ ಪ್ರಕಾರ ಇರ್ತಾವೆ. ಅವು ಹಾಕ್ಯಂಡ ಕೇಸ್ ಹೋಗಕ್ಕಾಗಲಿಲ್ಲ. ಅವು ಹಾಕ್ಯಂಡ್ರೆ ಮುಂದಕ್ಕೆ ಹೆಜ್ಜೆಲ್ಲಕ್ಕಾಗಲಿಲ್ಲ ದಾವಿದಕ್ಕೆ, ಅಷ್ಟು ವಜ್ಜಿದ್ದವು ಅವು. ಆದರೆ ಅಂತ ನೀವೆಲ್ಲ ನನಗೇನು ನನಗೆ ಬೇಕಾಗಿಲ್ಲ, ನಾನು ದೇವ್ರ ಹೆಸರು ಮೇಲೆ ಹೋಗ್ತೀನಿ. ನಾನು ಒಂದು ಕವಣಿ ತೊಗೊಂಡ ಹಳದಾಗ 5 ಕಲ್ಲುಗಳು ಆರಿಸಿದ, 5 ಕಲ್ಲು ಆರಿಸಿದವು, ಸ್ವಲ್ಪ ಕಲ್ಲುಗಳು ಆರಿಸಿದ. ಅಂದು ಒಂದು ಕೈ ಬಡಿಗಿತ್ತು, ಕೋಲಿತ್ತು, ತೆಗೆದುಕೊಂಡು ಹೋದ. ಅದ್ರಾಗ ಅವ ಬಂದು ಒದರ್ತಿದ್ದ. ಇನ್ನು ಹೋದಾಗ ಅವನಿಗೆ ಭಾಳ ಸಿಟ್ಟು ಬಂತ ಅವನಿಗೆ, ಗೋಲೈತೆಗೆ. ಈಗ ಏನು ತಿಳ್ಕೊಂಡೆ, ನಾನು ತಿಳ್ಕೊಂಡೆ, ಒಂದು ಕೋಲ್ ತೊಗೊಂಡು ಬಂದು ನನ್ನ ಹತ್ರ ಬರ್ತದೆ, ಬಾ ನೀನು ಕಡಿದು ನಿನ್ನ ಮಾಂಸವನ್ನು ಪಕ್ಷಿಗಳಿಗೆ ಹಾಕ್ತಾನಂತಂದ್ರು. ಅಂದಾಗ ಸಿಟ್ಟು ಬಂತು ಅವನಿಗೆ, ದಾವಿದನಿಗೆ. ನನ್ನ ದೇವರು ಯೆಹೋವ ದೇವರು ಜೀವಂತ ದೇವರು, ನಾನು ನಿನ್ನನ್ನು ದೇವರ ಹೆಸರಿನಲ್ಲಿ ನನ್ನ ನಾಶ ಮಾಡ್ತೀನಿ, ಕೊಲ್ಲುತ್ತೀನಿ ಬಾ ಅಂತ ಹೇಳಿದ. ಯುದ್ಧ ಮಾಡುವಾಗ ಅವನು ಒಂದೇ ಒಂದು ಕಲ್ಲಿನಿಂದ ಕವಣಿ ಕಲ್ಲಿನ ತಿರುವಿಗೆ ಹೊಡೆದಾಗ ಅವೆಲ್ಲ ಫುಲ್ ಇದಿತ್ತು, ಕವಚ ಇತ್ತು. ಅದು ಒಂದೇ ಒಂದು ಜಾಗದಾಗಿತ್ತು, ಇದು ಅದು ಹಾಕಿದಾಗ ಇಷ್ಟೇ ಜಾಗ ಇತ್ತು. ಬಾಕಿ ಎಲ್ಲ ಲೋಖಂಡದು ಪೂರ್ತ ಚೈನ್ ಕವಚ.
ಕವಣೆ ತಿನಿಸಿ ಹೊಡೆದಾಗ ಸೀದಾ ಕಲ್ಲು ಸೀದಾ ಹಣೆಗೆ ಬಿತ್ತು, ಸೀದಾ ಹಿಂದಕ್ಕೆ 7 ಫುಟ್ 9 ಫುಟ್ ಮನುಷ್ಯ ಹಿಂದಕ್ಕೆ ಬಿತ್ತು ಹಿಂದೆ ಕಲ್ಲು. ಎಲ್ಲರ ಮೇಲೆ ಸೈಡೆಲ್ಲ ಹೊಡೆಯೋದು ಹಿಂದಕ್ಕೆ. ಅಂಥ ಶೂರ್ರು ಸತ್ತೋದ್ಮೇಲೆ ನಾವೇನು ಮಾಡ್ಬೇಕಪ್ಪ ಅಂತ ಹೇಳಿ, ನೀನು ನನ್ನ ದೇವರ ಯೆಹೋವನನ್ನು ಶಪಿಸಿದಲ್ಲ, ನಾನು ನಿನ್ನ ದೇವರನ್ನು ನಿನ್ನನ್ನು ನಾಶ ಮಾಡ್ತಾನೆ ಯೆಹೋವನ ಹೆಸರಿನಲ್ಲಿ ಅಂತ ಹೇಳಿದ್ರು. ಮತ್ತೆ ನಾನಲ್ಲ, ನನ್ನ ದೇವರದ ಯೆಹೋವನ ಹೆಸರಿನಲ್ಲಿ ನಿನ್ನನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ರು. ಇದು ದೇವರ ವಾಕ್ಯದ ಸಾಮರ್ಥ್ಯ. ಅದು ಇವತ್ತು ವಿಷಯ ದೇವರ ವಾಕ್ಯದ ಸಾಮರ್ಥ್ಯ. ದೇವರ ವಾಕ್ಯದ ಸಾಮರ್ಥ್ಯ ಬಾಯಿನಲ್ಲಿ ನಾವು ಏನು ದೇವರ ವಾಕ್ಯ ನಾವು ಯೂಸ್ ಮಾಡ್ತೀವಿ, ಅದು ವಿಶ್ವಾಸದಿಂದ ಆಗ್ತದೆ ಮಾತ್ರ ಅದು ನೆರವೇರುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ದೇವ್ರ ಬೈಬಲ್ನಲ್ಲಿ ಎಷ್ಟು ಹೇಳಿವಲ್ಲ ಅವೆಲ್ಲ ದೇವರ ವಾಕ್ಯ ಯಾವ ಸುಳ್ಳಲ್ಲ, ಅವು ಯಾವುದೇ ಸುಳ್ಳಲ್ಲ. ಆಕಾಶ ಭೂಮಿ ಅಳಿದು ಹೋಗುವವು, ನನ್ನ ಮಾತುಗಳು ಎಂದೂ ಅಳಿದು ಹೋಗೋದಿಲ್ಲ ಅಂತ ದೇವ್ರು ಹೇಳ್ಯಾನ. ಈ ಬೈಬಲ್ನಲ್ಲಿ ಏನೇನು ಬರ್ದಾವಲ್ಲ ಅದೆಲ್ಲ ಈಗಿನ ಕಾಲದಲ್ಲಿ ನಡೆದಾವೆ, ಈಗ ನಡೆದಿದ್ದಾವೆ. ಯಾಕೆ ನಡೆದಾವ ಸೂಚನೆಗಳು? ಮೊಬೈಲ್ ಆಗ್ಯಾವ, ಮಂದಿನಲ್ಲಿ ಟಿ ವಿಗಳಾಗ್ಯಾವ, ಯುದ್ಧಗಳು ನೋಡ್ತೀರಿ ನೀವು. ಮೇನ್ ಯುದ್ಧ ಯಾರ್ದು? ಇಸ್ರಾಯೇಲ್ ಯುದ್ಧ. ಇದು ದೇವ ಜನಾಂಗದ ಯುದ್ಧ ನಡೆದದ. ಈಗ ಇದು ಬೈಬಲ್ನೇ ಬರ್ತದೆ, ಇದು ಹಕ್ಕಿಕತ್ತೆ. ಇದು ಬೈಬಲ್ನೇ ಬರೋದು ಮಾತಿದು. ಯಾವಾಗ ನೀವು ಇಸ್ರಾಯೇಲ್ ಜನರ ಬಗ್ಗೆ ಯುದ್ಧ ನಡೀತದಲ್ಲ, ಅದು ಈ ಲೋಕದ ಅಂತ್ಯ ಸಮೀಪ ಆಗ್ತಾ. ಚಿಕ್ಕದು ಒಂದು ಇಸ್ರಾಯೇಲ್ ದೊಡ್ಡ ದೇಶ ಇಲ್ಲ, ಅದು ಒಂದು ರಾಜ್ಯ. ನಮ್ಮದು ಕರ್ನಾಟಕ ಹಿಂದೂಸ್ಥಾನ ಒಂದು ರಾಜ್ಯ, ಕರ್ನಾಟಕ ರಾಜ್ಯ. ಇಂಥ ರಾಜ್ಯಕ್ಕಿಂತ ಸ್ವಲ್ಪ ದೊಡ್ಡದಿರ್ಬೋದು ಇಷ್ಟಕ್ಕಂತ. ಇಂಥ ದೇಶ, ಇಂಥ ಒಂದು ದೇಶ, ಇಂಥ ರಾಜ್ಯ ಇದ್ರನ್ನ ಪೂರ ದುನಿಯಾಕ್ಕೆ ಅಳ್ಳಾಡ್ಸಕತ್ತಾರ, ಪೂರ ದುನಿಯಾಕ್ಕೆ. ರಷ್ಯಾ ಅಂದ್ರೆ ಅಷ್ಟು ದೊಡ್ಡದು, ಎಲ್ಲರಿಗೂ ಗೊತ್ತು ಹೋಗಿದ್ದವ್ರಿಗೆ. ರಷ್ಯಾ, ಇರಾನ್, ಇರಾಕ್ ಯುದ್ಧ ನೋಡಿದಾಗ ಗ್ಯಾಸ್ ಪೆಟ್ರೋಲು ಎಷ್ಟು ಪಿರಿಯಲ್ಲತ್ತವಲ್ಲ, ಅದೆಲ್ಲ ಯುದ್ಧ ನೋಡೋ ಸಲುವಾಗಿ, ಯುದ್ಧ ನೋಡೋ ಸಲುವಾಗಿ ದೇವ ಜನ ಸಲುವಾಗಿ ಯುದ್ಧ ನಡೆದಿದ್ದು ಇವಾಗ. ಅದು ಇವು ಸೂಚನೆಗಳು, ಯೇಸು ಕ್ರಿಸ್ತನ ಬರ್ತಕ್ಕಂಥ ಸೂಚನೆಗಳು ಇವು. ಈ ಬೈಬಲ್ನಲ್ಲಿ ರೆವಲ್ಯೂಷನ್ ಬರೆದಿದ್ದಾರೆ, ಪ್ರಕಟಣೆ ಬರೋದು ಎಲ್ಲ ಬಿಟ್ಟು ನೀವು ಓದಿ ನೋಡ್ರಿ. ಆದರೆ ದೇವರ ಮನುಷ್ಯ ಏನಂತೇಳಿ, ನಿನ್ನ ಪಾದದ ಬೆಳಕಾಗಿ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತೇಳಿ, ನಾನು ನಿನಗೆ ನೆರಳಾಗಿರ್ತಂತ ಹೇಳಿ ದೇವರು. ಅದೇ ಪ್ರಕಾರವಾಗಿ ಇಸ್ರಾಯೇಲ್ ಜೊತೆಗೆ ದೇವರು ಈಗಿನ ಕಾಲದಲ್ಲಿದ್ದಾನೆ. ಪ್ರತಿ ಒಬ್ಬೊಬ್ಬರು ಇಸ್ರಾಯೇಲ್ರಿಗೆ ಎರಿಸಲಿಕ್ಕೆ ಎಷ್ಟೋ ಬಾಂಬ್ ಇಡ್ತಾರೆ. ಆ ಬಾಂಬು ಇವತ್ತು ರಾತ್ರಿ ಇಡ್ತಾರೆ, ದೂಸರ ದಿನ ತಂತಾನೆ ಬಾಂಬ್ ಸಿಗುತ್ತೆ ಇಂದು ವಾಪಸ್. ಬೇರೆ ಕಡೆ ಬೇರೆದಿಗೆ ಮಿಷನ್ ಬೇರೆ ಆಗಿಬಿಡ್ತದೆ. ಆ ದೇವ್ರ ಕಡೆಯಿಂದ ಆದದ್ದು ಅದು ಮಾತ್ರ, ಮನುಷ್ಯರಲ್ಲ. ಇದ್ರ ನಾವು ತಿಳ್ಕೊತೀವಿ, ದೇವರು ತನ್ನ ಜನರಿಗೆ ಯಾವ ರೀತಿ ನಡೆಸ್ತಾನೆ, ತನ್ನ ಕಾರ್ಯ ಯಾವ ರೀತಿ ಮಾಡಬೇಕು, ಈ ವಚನದಲ್ಲಿ ಆಲ್ರೆಡಿ ಬರ್ತದೆ ಬೈಬಲ್. ಅದಕ್ಕಾಗಿ ನಾವು ವಚನದ ಮೂಲಕವಾಗಿ ನಾವು ಅನುಸರಿಸಿ ನಡಿಬೇಕು. ದೇವರ ವಾಕ್ಯ ಸತ್ಯವಾಗಿ, ದೇವರ ವಾಕ್ಯದಲ್ಲಿ ಸಾಮರ್ಥ್ಯ ಇದೆ ಅಂಥೇಳಿ ನಾವು ಈ ವಚನ ಪ್ರಕಾರವಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಅನೇಕ ಅದ್ಭುತ ಪಡೆದ, ಅನೇಕ ಚಮತ್ಕಾರ ಮಾಡಿದ. ಆತನು ಬಾಯಿ ಮಾತಿನಿಂದ ಮಾಡಿದ. ಒಂದು ವಚನ ಓದ್ತಾರೆ, ಲೋಕ 8ನೇ ಸಂಧಿ 22 ಇಂದ 25. ದೇವರ ವಾಕ್ಯ ನಾವು ಮತ್ತೆ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡ್ತೇವೆ. ಇದು ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಅನೇಕ ಅದ್ಭುತ ಮಾಡಿದ, ಚಮತ್ಕಾರ ಮಾಡಿದ್ದಾನೆ, ತನ್ನ ಮಹಿಮೆ ತೋರಿಸ್ಕೊಂಡಿದ್ದಾನೆ. ಇಲ್ಲಿ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ದೇವರ ಬಾಯಿಂದ ಬರ್ತಕ್ಕಂಥ ಸಾಮರ್ಥ್ಯ ವಾಕ್ಯ. ಬಾಯಿಂದ ಮಾತು ಹೇಳಿದ ಏನಂತ ಹೇಳಿದ, ಆತನು ತನ್ನ ಜೊತೆ ಶಿಷ್ಯರ ಜೊತೆ ಹೋಗ್ತಿದ್ದ. ಹೋಗುವಾಗ ಆತನು ಸ್ವಲ್ಪ ಮಲ್ಕೊಂಡಿದ್ದ. ದೇವರ ಕಬಿ ಸೋತ ಕಬಿ ಹಿಂದೆ ಹೇಳ್ತಾರೆ, ಯಾವಾಗ ಮಕ್ಕಳತ್ತಾವ, ಯಾವಾಗ ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ, ತೂಕಡಿಸೋದಿಲ್ಲ ದೇವರು.
ಆದರೆ ಇಲ್ಲಿ ಆತನು ಸ್ವಲ್ಪ ತೆಲಿದಿಂಬಾಗಿ ಆತನು ಹೊರಗಿದ ನಾವಿನಲ್ಲಿ. ಬಿರುಗಾಳಿ ಬಂತು, ತುಫಾನ್ ಬಂದಾಗ ಅಲ್ಲೋ ಕಲ್ಲೋ ಆಯ್ತು ಪೂರ ಸಮುದ್ರದಾಗ, ಸಮುದ್ರದಾಗ ಯಾವುದು ದಿಕ್ಕು ಕಾಣಲಿಲ್ಲ ಶಿಷ್ಯರಿಗೆ, ಸಾಯುವಂಥ ಪರಿಸ್ಥಿತಿ ಅವ್ರಿಗೆ ಬಂತು. ಆದರೆ ಯೇಸು ಕ್ರಿಸ್ತ ನಮಗೆ ಇದ್ದಾನೆ ಅವರಿಗೆ ಅರ್ಥ ಆಗಲಿಲ್ಲ. ಅವರಿಗೆ ಆತನ ಶಿಷ್ಯರಿದ್ರು, ಅವರು ಆತನ ಜೊತೆಗೆ ಊಟ ಮಾಡ್ತಿದ್ರು, ಉಣ್ತಿದ್ರು, ಕುಡಿತಿದ್ರು, 24 ಗಂಟೆ ರಾತ್ರಿ ಆಗಿರ್ತಿದ್ರು. ಯೇಸು ಕ್ರಿಸ್ತ ನಮಗಿದ್ದು ಅಂತಂಬಕ್ಕಂಥದ್ದು ಅವ್ರಿಗೆ ವಿಶ್ವಾಸ ಬರಲಿಲ್ಲ. ಹಂಚಿ ಕುಡಿತು, ಪ್ರಾಣ ಭಯ ಆಯ್ತು, ನಾವು ಸತ್ತು ಹೋಗ್ತೀವಿ ಅಂತೇಳಿ ಎಬ್ಸಲಾಗೈತೆ ರೀ. ಗುರುವೇ ನಾವು ಸಾಯ್ತೀವಿ, ನೀವು ಗೊತ್ತಿಲ್ಲ, ನಿನ್ನ ಮಲ್ಕೊಂಡಿದ್ದೀವಿ ಅಂದಾಗ ಯೇಸು ಕ್ರಿಸ್ತನ ಏನು ಮಾಡಿದ? ಬರೀ ಒಂದು ಬಾಯಿ ಮಾತಿಂದ ನಿಲ್ಲಿಸದ. ಬಿರುಗಾಳಿನ, ಸಮುದ್ರದ ತೆರೆಗಳು ಶಾಂತವಾಗಿರೋಂತಂದಾಗ ಶಾಂತವಾಯಿತು. ಅದು ದೇವರ ವಾಕ್ಯದ ಸಾಮರ್ಥ್ಯ. ಯೇಸು ಕ್ರಿಸ್ತನ ಈ ಲೋಕದಿರುವಾಗ ಮಾಡಿದಂಥ ಉಪಕಾರಗಳು, ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು ಆತನ ಯಾವ ರೀತಿ ಮಾಡಿದನೋ, ಯಾಕೆ ಮಾಡಿದನೋ ಅಂತಂದು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಆಗಿನ ಕಾಲಕ್ಕೆ ಯಾರು ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ಈಗ ಆ ವಚನ ನೆರವೇರ್ತಾ ಇದೆ, ಧೀರೆ ಬರ್ತಾ 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 ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಒಂದು ದಿವಸ ಇದು ಪವಿತ್ರ ಶಾಸ್ತ್ರನೇ ನಿಜವಾದ ದೇವರ ವಾಕ್ಯ ಅಂತೇಳಿ. ಇದ್ರ ಮೂಲಕವಾಗಿ ಭೂಮಿ ಉಂಟಾಯಿತು, ಸೃಷ್ಟಿ ಉಂಟಾಯಿತು, ಈತನೇ ಯೇಸು ಕ್ರಿಸ್ತ ಅಂತೇಳಿ ಎಲ್ಲರಿಗೂ ಗೊತ್ತು. ಆದರೆ ದೊಡ್ಡ ದೊಡ್ಡ ಬೈಬಲ್ ಎಕ್ಸ್ಪರ್ಟ್ಗಳು ಇರ್ತಾರ, ಅವರೆಲ್ಲ ಬರ್ತಾರೆ, ಮಸ್ತ್ ಬರ್ತಾರೆ. ಹಿಂದೂ ಮುಸಲ್ಮಾನ ದೊಡ್ಡ ಬಿಷಪ್ ತರ ಇರ್ತಾರೆ, ಅಂತಾರೆ ಬರ್ತಾರೆ ಇದಕ್ಕೆ ಇದು ಮಾಡ್ಲಿಕ್ಕೆ ಏನಂತ ಒಬ್ಬರು ಡಿಸ್ಕಷನ್ ಮಾಡಕ್ಕೆ ಬರ್ತಾರೆ. ಡಿಸ್ಕಷನ್ ಮಾಡಕ್ಕೆ ಬಂದತ್ತಿಗೆ ಅವರೆಲ್ಲ ಒಟ್ಟು ಹೇಳ್ತಾರೆ ಖರೆ, ನಿಮ್ಮ ವಚನ ಹಂಗಾದ್ರೆ ವಚನ ಅಂತ ಹೇಳ್ತಾರೆ ಖರೆ. ಲಾಸ್ಟ್ ಒಂದೇ ಮಾತು ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತನೇ ಬರ್ತಾನೆ ಲೋಕ ತಿರುಗಿ ವಾಪಸ್ ಬರೋವಾಗ. ಯೇಸು ಕ್ರಿಸ್ತನೇ ಲೋಕಕ್ಕೆ ಬರ್ತಾನೆ ತಿರುಗಿ. ಅದು ಯಾವ ಮೊದಲು ಬಂದಿದ್ದು ಆತನೇ ಮನುಷ್ಯನಾಗಿ, ಎರಡನೇದಾಗಿ ಬರ್ತಾನೆ ಆತನೇ ಅಂತ ಹೇಳಿಕೆ ಸಮ್ಮತ ಮಾಡ್ತಾರೆ. ಅದು ವಿಷಯ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಾಗಬೇಕು. ಈ ವಿಶೇಷವಾಗಿ ದೇವ ಜನ ಅಂತ ನಮಗದು ಅರ್ಥ ಆಗಬೇಕು. ಇನ್ನು ನಾವು ವಿಶ್ವಾಸದಲ್ಲಿದ್ದೇವೆ, ಇನ್ನು ಅವಿಶ್ವಾಸದಲ್ಲಿದ್ದೇವೆ, ನಮ್ಮ ಜೀವನ ಯಾವ ಥರ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಈ ಲೋಕದ ಏನು ದೊಡ್ಡ ಇದಿಲ್ಲ ಜೀವಮಾನ. ಈ ಲೋಕದಲ್ಲಿ ಈ ಲೋಕದಿಂದ ಒಂದು ದಿವಸ ನಾಶವಾಗುತ್ತಂಥದ್ದು. ಆಕಾಶ, ಭೂಮಿ, ಈ ಪರ್ವತ, ಬಿಲ್ಡಿಂಗ್, ಗಿಡ ಪರ ಎಲ್ಲ ಸೃಷ್ಟಿ ಆಳತ್ತವ. ಆದರೆ ದೇವರ ವಾಕ್ಯ ಸ್ಥಿರವಾಗಿರ್ತದೆ. ದೇವರ ವಾಕ್ಯ ಇದು ಎಂದಿಗೂ ಬಿದ್ದೋಗೋದಿಲ್ಲ. ಈ ವಾಕ್ಯ ಬರತಕ್ಕಂಥ ವಚನ ಅದು ನೆರವೇರಲೇಬೇಕು, ಅದು ನೆರವೇರಲೇಬೇಕು. ಆ ವಿಶ್ವಾಸ ನಮ್ಮೆಲ್ಲರಲ್ಲಿ ಇರಬೇಕು. ಇದು ದೇವರ ವಾಕ್ಯ, ನಿಜವಾದ ವಾಕ್ಯ. ಅದಕ್ಕಾಗಿ ಒಂದು ಬೈಬಲ್ನೆಲ್ಲ ಒಂದು ಕಡೆಯಾಗಿ ಹೇಳ್ಬಿಡ್ತೀನಿ ನಿಮಗೆ. ಯೇಸು ಕ್ರಿಸ್ತನ ತನ್ನ ಶಿಷ್ಯರಿಗೆ ಜೊತೆ ಹೋಗ್ತಿದ್ದ. ಹೋಗುವಾಗ ದೇವ್ರ ವಾಕ್ಯ ಸಾರಕ್ಕೆ ಹೋಗ್ತಿರುವಾಗ ದಾರಿಯಲ್ಲಿ ಒಂದು ಅಂಜೂರದ ಗಿಡ ಕಂಡ. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಅಂಜೂರದ ಗಿಡ ಕಂಡ, ಅದರಲ್ಲಿ ಏನಾದರೂ ಒಂದು ಹಣ್ಣು ಸಿಗುತ್ತೆ ತಿನ್ನುವುದಕ್ಕಂತ ನೋಡಿದಾಗ ಅದರಲ್ಲಿ ಯಾವ ಹಣ್ಣು ಸಿಗಲಿಲ್ಲ, ಕೇವಲ ಎಲ್ಲೇ ಇದ್ದವು, ಹಣ್ಣಿರಲಿಲ್ಲ. ಯೇಸು ಕ್ರಿಸ್ತ ಆತನ ಬಾಯಿ ಮಾತಿನಿಂದ ಶಾಪ ಕೊಟ್ಟು, ನಿನ್ನಲ್ಲಿ ಮುಂದೆ ಯಾರು ಹಣ್ಣು ತಿನ್ನೋದಿಲ್ಲ, ನೀನು ಮನೆಗೆ ಹೋಗ್ತಂತ ದೇವ್ರ ಶಾಪ ಕೊಟ್ಟ. ತಿರುಗಿ ಬರೋ ದಿನ ನೋಡುವಾಗ ಅದು ಒಣಗೋಗಿ ನಿಂತಿತ್ತು ಗಿಡ. ಅದು ಬಾಯಿ ಮಾತಿನಿಂದೆ, ಮತ್ತೆ ಏನಲ್ಲಿಲ್ಲ, ನಿನ್ನಲ್ಲಿ ಯಾರು ಹಣ್ಣು ಇನ್ನು ಮುಂದೆ ತಿನ್ನೋದಿಲ್ಲ ಅಂತ ಹೇಳಿದ್ರು. ತಿರುಗಿ ಬರೋ ಶಿಷ್ಯರು ನೋಡಿದ್ರೆ, ಸ್ವಾಮಿ ನಿನ್ನೆ ಹೇಳಿದಿಲ್ಲ ಗಿಡ ಇದು ಒಣಗೋಗಿ ಅದು ನೋಡೋದು ಅಂದ. ಅದಕ್ಕೆ ಯೇಸು ಕ್ರಿಸ್ತ ಅಂದ, ಇನ್ನು ನೀವು ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನಾನು ನೋಡ್ಬಿರಿ, ನಾನು ಹಿಂದೆ ಬರೀ ನೀವು ಅಂತ ಯೇಸು ಕ್ರಿಸ್ತನ ಹೇಳಿದೆ. ನನ್ನ ವಾಕ್ಯ ನಂಬುರಿ, ನನ್ನ ನಂಬುರಿ, ಮುಂದೆ ಇನ್ನೂ ಬಹಳ ನೋಡ್ತೀರಿ ನೀವು ಅಂತ ದೇವರು ಹೇಳಿದ್ರು. ಅದಕ್ಕಾಗಿ ಈ ವಚನ ನಾನು ನಿಮಗೆ ಇದಕ್ಕಾಗಿ ಹೇಳಿದ್ದೀನಿ. ನಾವು ಕ್ರೈಸ್ತರಕ್ಕಂತ ನಾವೆಲ್ಲ ಹೇಳ್ತಿದ್ದೀವಿ, ನಾವು ಹುಟ್ಟಿದ ಕ್ರೈಸ್ತರು, ನಾವು ಇಷ್ಟು ವರ್ಷ ಕ್ರೈಸ್ತರು ನಾವು. ಆದರೆ ನಮ್ಮ ದೇವ್ರ ವಾಕ್ಯ ನಮ್ಮ ಹಚ್ಚಲಿಕ್ಕಂದ್ರೆ ನಾವು ಕ್ರೈಸ್ತರು ಅಂತ ಹೇಳ್ಕೋದು ಅದು ಸಾಧ್ಯ ಇಲ್ಲ. ವಾಕ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು, ಅದರಂತೆ ನಡಿಬೇಕು. ಆದರೆ ಕಡೆಯ ಕಾಲದಲ್ಲಿ ಅದು ನಮ್ಮ ಆತ್ಮಕ್ಕೆ ಲಾಭ, ಅದು ಮತ್ತು ಬೇರೆಯವರಿಗಿಲ್ಲ, ನಮಗೆ ಲಾಭ. ಅದು ಅನಂತ ಕಾಲದ ಜೀವನ. ಏನಂತ ಹೇಳಿದ್ರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರೋದಿಲ್ಲ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ದಾರಿ ನನ್ನನ್ನೇ ನೀವು ನಂಬಬೇಕು. ಯೇಸು ಕ್ರಿಸ್ತನು ಹೇಳಿದ್ದೇನೆ, ನನ್ನನ್ನೇ ನೀವು ನಂಬಬೇಕು. ಬೊಂಬೈದಾಗ ಒಬ್ಬ ಹೇಳಿದ ನನಗೆ, ನೀರು ಆಲ್ತಲಕ್ಕೆ ಹೋಗಿದ್ದೆ ನಾನು. ಆಲ್ತಲಕ್ಕೆ ಹೋದತ್ತಿಗೆ ಇದಿತ್ತು, ಇದೇನು ಮಟ್ಕ ಹೊಡಿತಾರಲ್ಲ ಗೋಕುಲಾಷ್ಟಮಿ. ಆ ಸಮಯದಾಗ ಅವ ಏನಂತ ನನಗೆ,
ಆಯ್ತು ರೀ ಎಲ್ಲ ತಯಾರಿ ಆಯ್ತು ಅಂತ ಕೇಳಿದ. ಬೆಂಗಳೂರದಾಗ ಇದ್ದವ. ಏನು ತಯಾರಿ ಆಯ್ತು ಅಂತ ನಾನು ಅಂದೆ. ಪೂಜೆ ಪಾಠ ಎಲ್ಲ ತಯಾರಿ ಆಯ್ತೇನ? ಯಾವ್ದಾದ್ರು ಪೂಜೆ ಪಾಠ ಅಲ್ಲಿ ಇವತ್ತಿಂದ ನಿಮ್ಗೆ ಇಷ್ಟು ದೊಡ್ಡದು ಹಬ್ಬದ ಗೊತ್ತಿಲ್ಲ ನಿಮಗೆ? ನಾನಂದೆ ನಾವು ಕ್ರೈಸ್ತರು ಅಂತ ಹೇಳಿದೆ. ನಾವು ಕ್ರೈಸ್ತರು ಯೇಸು ಕ್ರಿಸ್ತರು ನಾವು ನಂಬಿತಕ್ಕಂಥ ನಾ ಹೇಳಿದೆ. ಅವಾಗ ಒಂದ ಇಲ್ಲ ಅದು ಬರೋಬ್ಬರಿ ಬಿಡು, ಯೇಸು ಕ್ರಿಸ್ತನಿಗೆ ಹೇಳ್ಯಾನ, ಗಣಪತಿ ಬಿ ದೇವ್ರಂತ ಯೇಸು ಕ್ರಿಸ್ತನಿಗೆ ಹೇಳ್ಯಾನ ಅಂತಂದ. ಯೇಸು ಹೇಳ್ಯಾನ ಅಂತ ಗಣಪತಿ ದೇವ್ರ ಅಂತ ಹೇಳ್ಯಾನಂತ. ಅದಕ್ಕೆ ನಾನಂದೆ ಯಾವ್ದಾರು ಬರ್ದ ಸ್ವಲ್ಪ ತೋರ್ಸಪ್ಪ ಅಂತಂದೆ ನಾನು. ನಿಂದು ಯಾವ್ದಾರು ತೋರಿಸಿ ನನಗೆ ಬರ್ದದ ಗ್ರಂಥ ಬೈಬಲ್ ಇರಬೇಕಲ್ಲ ಅದು ಯಾವುದನ್ನು ಅದು ತೋರಿಸಿ ನನಗಂತಂದೆ ನಾನು. ಅಂದಗಳಿಗೆ ಇಲ್ಲ ಹೇಳ್ಯಾನಂದೆ, ಇಲ್ಲ ಹೇಳ್ಯಂದ. ಅದಕ್ಕೆ ನಾವು ಇದೇ ಮಾತು ಹೇಳಿ ಇದೇ ವಚನ ಹೇಳಿದೆ ನಾನು. ಯೇಸು ಕ್ರಿಸ್ತನ ಯಾವುದು ಹಂಗೆ ಏನು ಹೇಳಿಲ್ಲ. ಯೇಸು ಕ್ರಿಸ್ತನ ಹೇಳಿದ್ರೆ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ಸ್ವರ್ಗಕ್ಕೆ ಸೇರೋದಿಲ್ಲ ಅಂತ ಹೇಳಿದೆ ನಾನು ಕ್ಲಿಯರಾಗಿ. ಅಲ್ಲಿಗೆ ಗಪ್ಪದ. ಅದಕ್ಕಾಗಿ ನಾವು ಸಹ ಕಡೆಯದಾಗಿ ನಾವು ಇದೇ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನ ಜೀವನ ದೇವರು, ನಾವು ದೇವರ ಮಕ್ಕಳು, ನಾವು ದೇವರನ್ನು ನಂಬುತ್ತೇವೆ ಅಂತೇಳಿ ಆತನ ಹೆಸರಿನಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು. ದೇವರು ಈ ವಾಕ್ಯ ಮೂಲಕ ನಮ್ಮೆಲ್ಲರನ್ನ ಆತ್ಮಿಕವಾಗಿ ಕಾಪಾಡಲಿ.